ಸಹನೆ, ಅಭ್ಯಾಸ, ಬಿಟ್ಟ ಸ್ಥಳ. ಕೆಂಪರಾಜುವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬಾ ಪ್ರೀತಿ. ಕೆಲಸ ಮಾಡುವಾಗ ಜಾಗೃತೆ ವಹಿಸಬೇಕು. ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು. ಯಜಮಾನರ ಮಾತುಗಳು ಮೆಚ್ಚುಗೆಯಾದವು. ವಾಕ್ಯ ಸರಿಪಡಿಸಿ ಬರೆಯಿರಿ. ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. ಒಂದು ಕೆಂಪರಾಜು ಮನೆಯನ್ನು ದಿನ ಶುಚಿಗೊಳಿಸುತ್ತಿದ್ದ. ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ. ಏನಿದು, ಒಡೆದು ಹೋಗಿದೆ ಹೂದಾನಿ. ಏನಿದು, ಹೂದಾನಿ ಒಡೆದು ಹೋಗಿದೆ. ಬೇಕೂಂತ ನೀನು ಮಾಡಿಲ್ಲ. ನೀನು ಬೇಕೂಂತ ಮಾಡಿಲ್ಲ. ಒಂದು ವಾಕ್ಯ. ಸಿರಿವಂತನ ಹೆಸರೇನು? ಸಿರಿವಂತನ ಹೆಸರು ಸುಗುಣ ಪಾಟೀಲ್. ಹೂದಾನಿ ಏಕೆ ಒಡೆಯಿತು? ಕೆಂಪರಾಜು ಮೇಜು ಒರೆಸುವಾಗ ಅಕಸ್ಮಾತ್ ಮೇಲಿದ್ದ ಹೂದಾನಿ ಕೆಳಗೆ ಬಿದ್ದು ಒಡೆಯಿತು. ನಿಷ್ಠಾವಂತ ಸೇವಕನ ಹೆಸರೇನು? ನಿಷ್ಠಾವಂತ ಸೇವಕನ ಹೆಸರು ಕೆಂಪರಾಜು. ಕೆಂಪರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು. ಕೆಂಪರಾಜುವಿಗೆ ಸುಗುಣ ಪಾಟೀಲರು, ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ, ಅದೇ ಮುಖ್ಯ ಎಂದು ಹೇಳಿದರು. 2 ಅಥವಾ 3 ವಾಕ್ಯ. ಕೆಂಪರಾಜು ಸುಗುಣ ಪಾಟೀಲರ ಬಳಿ ಏನೆಂದು ಕ್ಷಮೆ ಯಾಚಿಸಿದ? ಕೆಂಪರಾಜು ಸುಗುಣ ಪಾಟೀಲರ ಬಳಿ, ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು. ನಿಮ್ಮ ಇಷ್ಟದ ಹೂದಾನಿ ಹಾಳಾಯಿತು. ನನ್ನದೇ ತಪ್ಪು. ಇನ್ನೊಮ್ಮೆ ಇಂಥ ತಪ್ಪು ಮಾಡುವುದಿಲ್ಲ ಎಂದು ಕ್ಷಮೆ ಯಾಚಿಸಿದ. ಸುಗುಣ ಪಾಟೀಲರು ಕೆಂಪರಾಜುವನ್ನು ಹೀಗೆ ಸಮಾಧಾನಪಡಿಸಿದರು. ಸುಗುಣ ಪಾಟೀಲರು, ಕೆಂಪ, ನೀನು ಬೇಸರ ಮಾಡಿಕೊಳ್ಳಬೇಡ. ಅದು ನನ್ನ ಮೆಚ್ಚಿನ ಹೂದಾನಿಯೇ ಇರಬಹುದು. ಹಾಗಂತ ನಿನ್ನ ಮೇಲೆ ನನಗೆ ಕೋಪವೇನೂ ಇಲ್ಲ. ನೀನು ಬೇಕೂಂತ ಮಾಡಿಲ್ಲ. ಇದೇನು ಪ್ರಮಾದವೂ ಅಲ್ಲ. ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ, ಅದೇ ಮುಖ್ಯ ಎಂದು ಸಮಾಧಾನಪಡಿಸಿದರು. ಭಾಷಾಭ್ಯಾಸ. ಈ ಪದಗಳಿಗೆ ಅರ್ಥ ಬರೆಯಿರಿ. ಸದ್ಗುಣ, ಒಳ್ಳೆಯ ಗುಣ. ಪ್ರಾಮಾಣಿಕ, ಸತ್ಯವಂತ. ಪ್ರಮಾದ, ದೊಡ್ಡ ತಪ್ಪು. ಜಾಗ್ರತೆ, ಜೋಪಾನ. ಮನ್ನಿಸು, ಕ್ಷಮೆ. ಸಿರಿವಂತ, ಶ್ರೀಮಂತ. ಸೇವಕ, ಆಳೋ. ಬೇಸರ, ಬೇಜಾರು. ಮೆಚ್ಚುಗೆ, ಹೊಗಳು. ವಿರುದ್ಧಾರ್ಥಕ ಪದ ಬರೆಯಿರಿ. ಜಾಗ್ರತೆ, ಅಜಾಗ್ರತೆ. ನಂಬಿಕೆ, ಅಪನಂಬಿಕೆ. ಸಹನೆ, ಅಸಹನೆ. ಸಮಾಧಾನ, ಅಸಮಾಧಾನ. ಭಾಷಾ ಚಟುವಟಿಕೆ. ಅಂಕಣದಲ್ಲಿ ಕೊಟ್ಟಿರೋ ಪದಗಳಲ್ಲಿ ಗೌರವಸೂಚಕ ಪದಗಳನ್ನು ಆಯ್ಕೆ ಮಾಡಿ ಖಾಲಿ ಅಂಕಣದಲ್ಲಿ ಬರೆಯಿರಿ. ಸ್ವಾಮಿ, ಮಹಾಶಯರೇ, ಗುರುಗಳೇ, ಮಾತನಾಡಿರಿ. ತಾವು, ದಯಮಾಡಿಸಿರಿ. ಅವರು, ಆಶೀರ್ವಾದಿಸಿರಿ. ಆಸೀನರಾಗಿರಿ. ಆಗಮಿಸಿರಿ. ಸೇವಿಸಿರಿ. ಪದಗಳನ್ನು ಹುಡುಕಿ ಬರೆಯಿರಿ. ತಮ್ಮ, ನಮ್ಮ, ಅಮ್ಮ, ಬೊಮ್ಮ. ಮಾನ, ಮನ, ಗಾನ, ದಾನ. ಅತ್ತ, ಇತ್ತ, ಎತ್ತ, ಬೆತ್ತ. ಗುಣ, ಹಣ, ಬಾಣ, ಕಣ. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.